ಬಂಧುಗಳೇ, ಈ ಒಂದು ವಿಧಾನಸಭೆ ಮುಂಬರುವ ವಿಧಾನಸಭೆಯಲ್ಲಿ ಚರ್ಚೆಯಲ್ಲಿ ಬಹಳ ಬಿಸಿ ಬಿಸಿಯಾದಂತಹ ವಿಚಾರಗಳಿರ್ಬೋದು. ಒಂದು ಏನು ನಮಗೆ ತೀಕ್ಷ್ಣವಾಗಿ ಕಾಡ್ತಿರ್ತಕ್ಕಂಥ ಬರ, ಎರಡನೇದಾಗಿ ಕಾವೇರಿ ಮತ್ತು ಮೇಕೆದಾಟು ವಿಚಾರ, ಮೂರನೇದಾಗಿ ಈ ಖಾತೆ ಹಂಚಿಕೆಯ ಕಗ್ಗಂಟು ಮತ್ತು ಖಾತೆಯಲ್ಲಿ ಸಚಿವ ಸ್ಥಾನ ಪಡೆದಿಲ್ಲ ಇರತಕ್ಕಂಥವರ ಹೋರಾಟ. ಈ ನಿಟ್ಟಿನಲ್ಲಿ ನಾಗೇಂದ್ರ ಅವರಿಗೂ ಕೂಡ ಈ ಒಂದು ಸಚಿವ ಸ್ಥಾನ ದೊರಕಿರ್ತಕ್ಕಂಥ ಇದರಲ್ಲಿ ಹೋರಾಟಗಳು ಮತ್ತು ಈ ಕಲಾಪಗಳು, ಈ ಒಂದು ಹೋರಾಟಗಳಲ್ಲಿ ಈ ಕಲಾಪಗಳು ಮುಕ್ತಾಯ ಆಗಬಾರ್ದು. ನಮ್ಮ ಒಂದು ಏನು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಆರ್ಥಿಕ ಬೆಳವಣಿಗೆಗಳ ವರದಿ ಸಂಪೂರ್ಣವಾಗಿ ಈ ಒಂದು ವಿಧಾನಮಂಡಲದಲ್ಲಿ ಆ ಚರ್ಚೆ ಆಗಿ ನಮಗೆ ನಿಜಕ್ಕೂ ನಾವು ಹಿಂದುಳಿದ ವರ್ಗದವರು ಏನು ನೋವನ್ನು ಪಡ್ತಾ ಇದ್ದೀವಿ, ನಾವು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ವಿಚಾರದಲ್ಲಿ ಸಂಕಷ್ಟವನ್ನು ಪಡ್ತಾ ಇದ್ದೀವಿ. ಆ ಸಂಕಷ್ಟಕ್ಕೆ ನಿಮ್ಮ ಒಂದು ಈ ಒಂದು ವಿಧಾನ ಮಂಡಲದಲ್ಲಿ ಈ ಒಂದು ಚರ್ಚೆಯು ಕೂಡ ಬಹಳ ಮುಖ್ಯವಾಗಿದೆ, ಬೇಕಾಗಿದೆ. ನೋಡಿ, 2 ಬಾರಿ ಈ ಒಂದು ಸಮೀಕ್ಷೆಯನ್ನು ಮಾಡಿದರು. ಒಂದು ಬಾರಿ 180 ಕೋಟಿ ರೂಪಾಯಿಗಳಿಗೂ ಮತ್ತು ಮೊದಲನೇದಾಗಿ 600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಸರ್ಕಾರಿ ಹಣ, ತೆರಿಗೆ ಹಣ ಪೋಲಾಗಬಾರ್ದು. ಇದನ್ನೆಲ್ಲೋ ಒಂದು ಕಡೆ ನಮ್ಮ ಒಂದು ಕಣ್ಣು ಒರೆಸೋಕ್ಕೋಸ್ಕರ ಇಂದ ಒಂದು ಸಮೀಕ್ಷೆಗಳನ್ನ ಮಾಡಬಾರ್ದು. ಈ ಸಮೀಕ್ಷೆಗಳನ್ನ ಜಾರಿಗೆ ತರುವಂಥ ಕೆಲಸ ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈಗಾಗಲೇ ಏನು ಹಿಂದುಳಿದ ವರ್ಗಗಳ ಮಹಾಸಭೆಯಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಹ ನಾವು ಸಮಬಾಳು ಸಮಪಾಲು ಅನ್ನುವ ನಿಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ನಾವು ಕೂಡ ಈ ಒಂದು ವರದಿಯನ್ನು ಅತಿ ಬೇಗ ಜಾರಿಗೆ ತರುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಕೊಟ್ಟಂಥ ಮಾತುಗಳಂತೆ ದಯಮಾಡಿ ನಡ್ಕೋಬೇಕು. ಈ ಹಿಂದುಳಿದ ವರ್ಗಗಳ ನೋವುಗಳಿಗೆ ಸ್ಪಂದಿಸಬೇಕು ಅಂತ ಸರ್ಕಾರ ನಾನು ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ಈಗ ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ವರದಿ ಏನಾದರೂ ಇವರು ತರದೆ ಹೋದರೆ ಉಗ್ರ ಹೋರಾಟವನ್ನು ಕೂಡ ನಾವು ಭಾರತೀಯ ಜನತಾ ಪಕ್ಷದಿಂದ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದಿಂದ ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಕಾರಣ ಏನಂದರೆ, ಎಲ್ಲೋ ಒಂದು ಕಡೆ ಓಟ್ಗಳ ಮತ ಹಾಕುವ ಮತದಾರ ಆಗಿರಬೇಕು ಬಿಟ್ಟರೆ ಅವ್ರನ್ನ ಎಲ್ಲೋ ಒಂದು ಪೇಮೆಂಟ್ ವೋಟ್ಸ್ ಅನ್ನೋ ಒಂದು ತಿಳ್ಕೊಂಡಿರೋದು ಬಹಳ ತಪ್ಪಾಗಿದೆ. ಸರ್ಕಾರದ ಎಲ್ಲ ಕ್ರಮಗಳ ಏನಾಗಿದೆ, ಯಾವುದೇ ಅಧಿಕಾರಕ್ಕೆ ಬಂದರೆ ಸರ್ಕಾರಗಳು ಈ OBC ಮತಗಳನ್ನು ನಮಗೆ ಒಂದು ವೋಟ್ ಬ್ಯಾಂಕ್ ಥರ ಯೋಚನೆ ಮಾಡಿ ಅವರಿಗೆ ಯಾವುದೇ ರೀತಿ ಅವರಿಗೆ ಅಧಿಕಾರವಾಗಲಿ ಅಥವಾ ನ್ಯಾಯಸಮ್ಮತವಾದಂಥ ಹುದ್ದೆಗಳಾಗಲಿ ಸಿಗದೆ ಬರೀ ಒಂದು ವೋಟ್ ಹಾಕೋಕ್ಕೆ ಮಾತ್ರ ಒಂದು ಮತಯಂತ್ರಗಳನ್ನ ರೀತಿಯಲ್ಲಿ ಹಿಂದುಳಿದ ವರ್ಗಗಳ ಮತಗಳನ್ನು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಇದು ನೋವಿನ ವಿಚಾರ. ಮತ್ತು ಇದು ಸರ್ಕಾರ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಈ ವರದಿ ಏನಾದ್ರು ಬಂದಲ್ಲಿ ಸಾಕಷ್ಟು ಹಿಂದುಳಿದ ವರ್ಗಗಳು ರಾಜಕೀಯವಾಗಿ ಪ್ರಬಲವಾಗಿ ಅವರು ಚುನಾಯಿತರಾಗುವ ಅವಕಾಶಗಳು ಕಂಡು ಬರುತ್ತೆ. ಕಾರಣ ಏನಂದರೆ, ನಮ್ಮ OBC ಮತಗಳು ಇಡೀ ಶೇಕಡಾವಾರು ಕಂಪೇರ್ ಮಾಡಿಕೊಂಡ್ರೆ 55% ಹೆಚ್ಚು ಹಿಂದುಳಿದ ವರ್ಗಗಳ ಮತಗಳು ನಮಗೆ ದೊರಕದಂತಾಗುತ್ತೆ ಈ ವರದಿ ಮೂಲಕ. ಮತ್ತು ಆರ್ಥಿಕವಾಗಿ ಎಷ್ಟು ಹಿನ್ನಡೆಯಾಗಿದ್ದಾರೆ ಅನ್ನೋದು ಕೂಡ ಅದು ನಮಗೆ ಗೊತ್ತಾಗುತ್ತೆ. ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಒಗ್ಗೂಡಿಕೆಯನ್ನು ನಾವು ಕೂಡ ನಮ್ಮ ಕೈಲಾದ ಮಟ್ಟದಲ್ಲಿ ಮಾಡಿ ಹಿಂದುಳಿದ ವರ್ಗಕ್ಕೆ ನ್ಯಾಯವನ್ನು ಒದಗಿಸೋಕೆ ನಾನು ಕೂಡ ನಾನು ಅರ್ಪಣೆಯನ್ನು ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಹಿಂದುಳಿದ ವರ್ಗಗಳ ಹೋರಾಟಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಈಗಾಗಲೇ ಕೇಂದ್ರ ಸರ್ಕಾರ ಈ ಮುಂದಿನ ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಕೂಡ ಇದಕ್ಕೆ ತೀಕ್ಷ್ಣವಾಗಿ ಗಮನಗೊಂಡು ಮುಂದಿನ ವರ್ಷದಲ್ಲಿ ಈ ಒಂದು ಆರ್ಥಿಕ ಮತ್ತು ಶೈಕ್ಷಣಿಕ ವರ್ಗದ ಒಂದು ಏನು ಸಮೀಕ್ಷೆಯನ್ನು ಮಾಡಲಿಕ್ಕೆ ಬರ್ತಾರೆ. ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಮೀಕ್ಷೆ ಆಗುತ್ತೆ. ಆ ಸಮೀಕ್ಷೆಗೆ ಮುನ್ನ ನೀವು ಈಗಾಗಲೇ 2 ವರದಿಗಳನ್ನು ಮಾಡಿದ್ದು ನೀವು ಕೊಟ್ಟರೆ ನಿಮ್ಮ ಸರ್ಕಾರಕ್ಕೂ ಕೂಡ ಒಂದು ಬದ್ಧತೆಯನ್ನು ಉಳಿಸ್ಕೊಂಡಂಗೆ ಆಗುತ್ತೆ. ಸರ್ಕಾರದಲ್ಲಿ ನೀವೇನು ಮಾತು ಕೊಟ್ಟಂಗೆ ಸರ್ವರಿಗೂ ಸಮಪಾಲು ಅಂತ ನೀವೇನು ಬರೀ ಮೈಕ್ನಲ್ಲಿ ಹೇಳಿ ಮಾತುಗಳನ್ನು ಬರೀ ಸಭೆಯಲ್ಲಿ ಹೇಳೋದಕ್ಕಿಂತ ನೀವು ಒಂದು ಕರ್ತವ್ಯವನ್ನು ನೀವು ಪಾಲಿಸಿದ್ರೆ ನೀವು ಕೂಡ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡ್ದಂಗೆ ಆಗುತ್ತೆ ಅಂತ ನಾನು ಕೂಡ ಈ ಒಂದು ವಾಹಿನಿ ಮೂಲಕ ಮತ್ತು ನಿಮ್ಮೆಲ್ಲರ ಪತ್ರಕರ್ತರ ಮೂಲಕ ನಾನು ನಿವೇದನೆ ಮಾಡ್ಕೊಳ್ತೀನಿ. ಮತ್ತು ಈ ಒಂದು ಆಗ್ರಹ ಕೂಡ ನಾನು ಕೇಳ್ಕೊಳ್ತೀನಿ, ಈ ಒಂದು ವರದಿಯನ್ನು ಆದಷ್ಟು ಬೇಗ ಮಾಡಿಕೊಡಿ ಅಂತ.